ನನಗೆ ಯಾವಾಗ ಅಧಿಕಾರ ಸಿಕ್ಕಿದೆ, ಯಾವಾಗ ನನಗೆ ಅಧಿಕಾರ ಸಿಕ್ಕಿದೆ ಒಂದೊಂದು ಪೊಲೀಸ್ ಸಮಸ್ಯೆ ಇತ್ಯಾದಿ ಬಿಟ್ಟಿದೆ. ನಾವು ಭೀಮನಸಾಲಿಗೆ ಚಿತ್ತಾಪುರದಿಂದ ನೀವೆಲ್ಲರೂ ಸೇರಿ ನನಗೆ ಕೆಲಸ ಕೊಟ್ಟಾಗ ನಾನು ಮತ್ತು ಭೀಮನಸಾಲಿಯವರು ವೀರಪ್ಪ ಮೌಲಿ ಕರೆಸಿ 15-20 ಲಕ್ಷ ಜನ ಸೇರಿಸಿ ಭವ್ಯ ಸಮೇತ ಮಾಡಿ ಚಟ್ಗಾರಿ ಬಂದು ಸೇರಿಸ್ಬೇಕಂತ ನಾವು ಮತ್ತ ಭೀಮನಸಾಲಿಯವರು ಮಾಡಿದ್ರು. ಅವಾಗ ವೀರಪ್ಪ ಮೌಲಿಯವರು ಮುಖ್ಯಮಂತ್ರಿಯವರು ಬಾವು ಬರೋ ಚಿಂತನರಿಗೆ ಮಕ್ಕಳಿಲ್ಲದೆ ಕೊರಗದೆ ಸಮಾಜವೇ ಸೋದರು, ಸಮಾಜವೇ ಬಂದು ಸಮಾಜವೇ ತಾಯಿ ತಂದೆ ಪೂಜಿಸುವ ಮಾಯನಾಯಕ ಬಾಬುರಾವ್ ಚಿಂತನ ಮತ್ತು ಭೀಮನಸಾಲಿಯವರು ಬೇಕಿದೆ ಚಟ್ಗಾರಿ ಇಂದಿನಿಂದ ಜಾರಿ ಅಂತಂದು ವೀರಪ್ಪ ಮೌಲ್ಯಗೊಳಿಸಿದರು. ನನಗೇನು ತಾಯಿ ತಂದೆ ಮಕ್ಕಳು ಮರಿಯಿಲ್ಲ, ನನಗೆ ತಾಯಿ ತಂದೆ ಮಕ್ಕಳು ಮರಿಯಿಲ್ಲ, ಅಣ್ಣ ಮರಿಯಿಲ್ಲ. ಸಮಾಜವೇ, ಯಾರು ಮಾತಾಡಬೇಡಿ, ಸಮಾಜವೇ ಸೋದರು, ಸಮಾಜವೇ ಬಂಧು ಬಳಗ, ಸಮಾಜವೇ ನನ್ನ ತಾಯಿ ತಂದೆ. ಇದು ಬಿದ್ದೋಗಂತ ಶರೀರು, ಮಣ್ಣಪಾಲಂತ ಶರೀರು. ಹೀಗೆ ಸಾಯೋದಕ್ಕಿಂತ ಕೋಳಿ ಸಮಾಜ ಎತ್ತಿ ಮಾಡಿ ಸಾಯ್ಬೇಕಂತ ನಾನು ಪ್ರತಿಜ್ಞೆ ಕೊಡ್ತೀನಿ. ಇವತ್ತಿನ ದಿವಸ ನಾನು ಅಧಿಕಾರ ಇದ್ದಾಗ ಏನೇನು ಕೆಲಸ ಮಾಡಿದ ಸ್ವಲ್ಪ ಹೇಳ್ತೀನಿ, ಆಮೇಲೆ ಸಮಾಜ ವಿಚಾರ ಮಾತಾಡ್ತೇನೆ. ಯಾವಾಗ ವೀರಪ್ಪ ಮೌಲಿ ಮುಖ್ಯಮಂತ್ರಿ ಇದ್ದಾಗ ಚಟ್ಗಾರ ಬಣ್ಣ ತಂದಿದೆ. ಮತ್ತೆ ಇನ್ನೊಂದು ಕೋಳಿ ಸಮಾಜ ಎತ್ತಿ ಮಾಡಬಾರ್ದಂತಿತ್ತು. ಮತ್ತೆ ಎಸ್.ಎಂ. ಕೃಷ್ಣ ಕರೆಸಿ ಪ್ರಾಧ ಸಮಾವೇಶ ಮಾಡಿ ಕೋಳಿ ಸಮಾಜ ಎತ್ತಿ ಮಾಡ್ಬೇಕಂತಂದು ಸಂಪುಟ ದರ್ಜೆ ತೀರ್ಮಾನ ತಗೊಂಡು ಬೆಂಗಳೂರು ಕಳಿಸ್ಕೊಡ. ಯಾವಾಗ ನನಗೇನು ಅಧಿಕಾರ ಸಿಕ್ಕಿದ್ರೆ ಮತ್ತೊಮ್ಮ ಮಂತ್ರಿ ಆದಾಗ 33 ಕೋಟಿ ಬರೀ ಕೋಳಿ ಸಮಾಜ ದೇವಸ್ಥಾನಕ್ಕೆ ಹಾಕಿದೆ. ಯಾವಾಗ ಅಧಿಕಾರ ಸಿಕ್ಕಿದೆ ನಾನು ಕೈಲಾದ ಮಟ್ಟಿಗೆ ನಾನು ಸೇವೆ ಮಾಡ್ಕೊತ ಬಂದಿದ್ದೀನಿ. ನಂದೇನಿದೆ ಕೊನೆ ಆಸೆ, ನನ್ನ ಕೊನೆ ಆಸೆ ಏನಿದೆ, ನನಗ ತಾಯಿ ತಂದೆ ಮಕ್ಕಳು ಮರಿ ಯಾರಿಲ್ಲ. ನಾವಿರೋದು ಗಂಡ ಹೆಂಡತಿ ಇಬ್ಬರೇ. ಯಾಕಂದ್ರೆ ಎಲ್ಲಕ್ಕಿಂತ ಈಗ ಲಚ್ಚವ್ರು ಹೇಳಿದ್ರು, ಎಲ್ಲಕ್ಕಿಂತ ಯಾರೇ ಬಡದು ಕೋಡೀಶ್ವರ. ಎಲ್ಲಾ ಜಾತಿಯವರು ಉದ್ಧಾರ ಆಗ್ಯಾರ, ಎಲ್ಲಾ ಜಾತಿಯವರು ಮುಂದೆ ಬಂದಿದ್ದಾರೆ. ಆದ್ರೆ ಕೋಳಿ ಸಮಾಜ ಮುಂದೆ ಬಂದಿದೆ. ಯಾಕಂದ್ರ ಇಲ್ಲಿ ನಮ್ಮಲ್ಲಿ ದ್ವೇಷ ಭಾವನೆ, ನಮ್ಮಲ್ಲಿ ಹೊಟ್ಟಿ ಕಿಚ್ಚು, ನಮ್ಮೆಲ್ಲರೂ ವೈರತ್ವ. ಇವತ್ತಿನ ದಿವಸ ನಾನು ಎಲೆಕ್ಷನ್ ನಿಂತಾಗ ಏಜೆಂಟ್ ಆಯ್ತು. ಈಗ ಒಂದು ರಸ್ತೆ ಹೇಳಿದ್ರು ಯಾರು ಏಜೆಂಟ್ ಆದಾಗ ನಮ್ಮವರೇ ಬಾಬುರಾವ್ ಚಿಂತನದವ್ರು ಸಾಯ್ತಾನ ಎಡಬೇಡಿ ಬರ್ತದ, ಅವ್ನಿಗೆ ಓಟ್ ಹಾಕ್ಬೇಡ ವಿಚಾರ ಮಾಡೋದು. ನಮ್ಮವರೇ, ಅವ್ರ ಹೆಸರು ಹೇಳೋದು ಬೇಡ, ಅದೆಲ್ಲ ಭೀಮನಸಾಲಿ ಗೊತ್ತದ, ಮುಖಂಡ ಭೀಮನಸಾಲಿ ಗೊತ್ತು. ನಮ್ಮವರೇ ಬಾಬುರಾವ್ ಸಾಯ್ತಾನ, ಅವ ಬದುಕಲ್ಲ, ಎಡಬೇಡಿ ಬರ್ತ ಅಂತ ಹೇಳಿದ್ರು. 1% ನಿಂತದಲ್ಲ. ನಾನು ಮತ್ತೆ 7 ತಿಂಗಳು ದವಾಖಾನೆಗಿದ್ದೆ. ಆದ್ರೂ 78,000 ಜನ ಓಟ್ ಹಾಕ್ಯಾರ, 800 ಓಟ್ನಾಗ ಸೋತೆ. ಒಂದ್ ವೇಳೆ ಇವತ್ತಿನ ದಿವಸ ಗೆದ್ದಿಲ್ಲಪ್ಪ ಅಂದ್ರೆ ಮೋಸ್ಟ್ ಸೀನಿಯರ್ ಮಂತ್ರಿ ಆಯ್ತು, ಮೋಸ್ಟ್ ಪವರ್ಫುಲ್ ಮಂತ್ರಿ ಆಯ್ತು. 1 ಸಲ ಬಿಟ್ಟು 100 ಸಲ ಡೆಲ್ಲಿ ಹೋಗಿ ಮೋದಿ ಭೇಟಿಯಾಗಿ ಎಷ್ಟಿ ಮಾಡೇಬೇಕಂತ ಆಟ ಇತ್ತು. ಒಂದ್ ವೇಳೆ ಮೋದಿ ಮಾಡಿಲ್ಲ ಅಂದ್ರೆ ಅವ್ರು ಅಮರ ಸತ್ಯಾಗ್ರಹ ಕೂಡ್ತಿದ್ದ. ನಾನು ಅವ್ರ ಮನೆ ಮುಂದೆ ಸತ್ತ ಕೋಳಿ ಸಮಾಜ ಇತಿಹಾಸ ಬಿಟ್ನೆಸ್ ಆಯ್ತಿದೆ. ಯಾಕಂದ್ರ ನಾನು ಯಾವಾಗಲೂ ಮತ್ತೆ MLA ಮೊದಲು ಚಿತ್ತಾಪುರ ಫಸ್ಟ್ MLA ನಿಂತಾಗ ಭೀಮನಸಾಲಿ ನನಗೆ 5 ಫ್ಯಾಕ್ಟ್ರಿ ಇತ್ತು. ಚಿತ್ತಾಪುರ MLA ನಿಂದ್ರೆ ಹೊತ್ತಾಗ ನಾವು ಬಹಳ ದೊಡ್ಡ ಸೌಕರ್ಯ ಇತ್ತು. MLA ಅಂದ್ರೆ ದಾನ ಧರ್ಮ ಲಗ್ನ ಮುಹೂರ್ತ ಜವಳ ತೊಟ್ಟನ ಬಾಣ್ತನ ಗುಡಿಗಿ ಜಯಂತಿ ಎಲ್ಲ ದಾನ ಮಾಡಿ ದಿವಾಳಿ 5 ಫ್ಯಾಕ್ಟ್ರಿ ಮಾರಾಟ ಮಾಡೋದು. ನಾನು ಮಂತ್ರಿ ಇದ್ದಾಗ ಮಂತ್ರಿಗಳ ಪ್ರವಾಸ ಅಂತಿದ್ದಿಲ್ಲ, ದಾನ ಸುರ್ಕನ ಚಿಂತನ ಪ್ರವಾಸ ಕಾರ್ಯಕ್ರಮ ಅಂತ ಬರ್ತಿದ್ದು ಪೇಪರ್ನಾಗ. ನಾವ್ ಏನಂದಾರ ನನ್ನ ಧರ್ಮ ಪತ್ನಿ ಹೊಂದಿದ್ದು, ನಮ್ಮ ಮಕ್ಕಳು ಮರಿಯಿಲ್ಲ, ಸಮಾಜವೇ ಸೋದರು, ಸಮಾಜವೇ ತಾಯಿ ತಂದೆ, ಸಮಾಜವೇ ಬಂದು ಒಂದು ಸಮಾಜಕ್ಕೆ ಇಚ್ಛಾಜ್ ಬಿಟ್ಟು ಸಾಯ್ಬೇಕು, ಅದಕ್ಕೆ ಎತ್ತಿ ಮಾಡ್ಬೇಕಂತ. ಇವತ್ತು ನಾ ಏನಾರು ಗೆದ್ದಿಲ್ಲ 100 ಸೂರ್ಯ ಚಂದ್ರ ಹುಟ್ಟದೆ ಸತ್ಯವು ಅಷ್ಟೇ ಸತ್ಯವಾಗಿ ನಾನು ಮೋದಿಯವ್ರ ಮನೆ ಮುಂದೆ ಅಮರ ಸತ್ಯ ಎತ್ತಿ ಮಾಡೇ ತೀರ್ತೇವೆ. ಆದ್ರ 2 ಲಕ್ಷ
ನಮ್ಮವರೇ ಸೋಲ್ಸಿದ್ರು. ವಿಮರ್ಶೆ ಟಿಕೆಟ್ ಗೊತ್ತು ಮತ್ತು ನಮ್ಮವರೇ ಸೋಲ್ಸಿದ್ರು. ಆದ್ರೆ ಈಗ ನಾವು ಬಿಡುದಿಲ್ಲ, ಈಗಾಗಲೇ ಲಕ್ಷದ ಅದು ಕೋಳಿ ಕಬ್ಬಳಿ ಅನ್ನೋದೇ ಕರೆಕ್ಟ್. ಅದು ಮಗುವೀರ, ಅದು ಅಂತ ಮೀನಗರ ಅಂತ ಅವು ಅಂತ ಗಂಗಾ ಮತ್ತಂತ ಒಟ್ಟು 37 ಪರ್ಯಾಯ ಪದಗಳು. ಅದು ಹೀಗಾಗಿ ಅದು ವಾಪಸ್ ಬಂದಿದೆ. ಕೋಳಿ ಕಬ್ಬಳಿ ಅಂದ್ರೆ ಈ ಕಡೆ ಇರೋದೇ ಕೋಳಿ ಕಬ್ಬಳಿಗೆ. ಆದ ಕಾರಣ ಬಾಬುರು ಚಿಂತನ್ಸರು ಸುಮ್ಮನೆ ಸಾಯುವುದಿಲ್ಲ. ಕೋಳಿ ಸಮಯ ಎಷ್ಟಿ ಮಾಡಿ ಸಾಯುದು ಬಾಬುರು. ನನಗೇನು ಆಸೆ ಇದೆ, ನಮ್ಮನೆ ಯಾವ ಮಂಗಲ ಕಾರ್ಯ ಆಗಪ್ಪಲಿಲ್ಲ, ಆಡೇನು ಬರಪ್ಪಲಿಲ್ಲ, ಸ್ವಚ್ಛನೂ ಬರಪ್ಪಲಿಲ್ಲ. ನಿಮ್ಮ ಮಂಗಲ ಕಾರ್ಯ ನನ್ನ ಮಂಗಲ ಕಾರ್ಯ. ನಾನು ಕೊಡಿದ ಒಂದೇ ಒಂದು ಆಸೆ ಇದೆ. ನಾನು ನನ್ನ ಧರ್ಮ ಪಡೆದುಕೊಂಡಿದ್ದು ಒಂದೇ ವಾದ್ಯ ಆದ್ರೆ ಇದು ನಾನು ಸುಮ್ಮನೆ ಭಾಷಣ ಮಾಡ್ತಲ್ಲ. ನಾನು ಹೋರಾಟ ನೀವು ನೋಡಿದ್ರಿ, ಕೇಳಿದ್ರಿ. ಏನು ಈಗಲೂ ನಂದು ಹೋರಾಟ ನಾಲ್ವರ್ಗ ಡೆಲ್ಲಿ ಲೆವೆಲ್ ಹೈ ಲಿಂಕ್ ಇದೆ. ನಾನು ಏನಾಯ್ತು, ಮೋದಿಯವರು ಎಷ್ಟಿ ಮಾಡ್ತೀನಿ ನಾನು ಬಿಜೆಪಿ ಹೋದೆ. ಮೋದಿಯವ್ರ ಭಾಷಣ ಕೋಳಿ ಸಮಾಜಕ್ಕೂ ಯಾವ್ದ್ರ ಕುಂಗ ಅಂತ ಮೋದಿಯವ್ರು ಭಾಷಣ ಮಾಡಿದ್ರು. ಅವಾಗ ನಾನು ಬಿಜೆಪಿ ಹೋದೆ. ಅವ್ರ ಕಡೆ ಎಷ್ಟಿ ಮಾಡಲು ಬಟ್ಟಿ ಪುನಃ ಕಾಂಗ್ರೆಸ್ ಬಂದೆ. ಈಗ ಮಲ್ಲಿಕಾರ್ಜುನ ಖರ್ಗೆಯವರು, ಪ್ರಿಯಾಂಕಾ ಖರ್ಗೆಯವರು, ನಾನು ಮತ್ತು ಭೀಮಣ್ಣ ಸಾಲಿಯವರು ಪ್ರಿಯಾಂಕಾ ಖರ್ಗೆ ಬಹಳ ಸಮೀಪ ಇದ್ದೆವು. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತ AICC ಅಧ್ಯಕ್ಷ ಆಗಿ ಇಂದಿರಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಸೋನಿಯಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಇವತ್ತು ಅವರು ಕಾಂಗ್ರೆಸ್ AICC ಅಧ್ಯಕ್ಷ ಇದ್ದಾರೆ. ಕಾಂಗ್ರೆಸ್ ಇದ್ದರೂ ಸಹಿತ ಬಿಜೆಪಿ ಅವ್ರ ಮಾತಿಗೆ ಬೆಲೆ ಕೊಡ್ತಾರೆ. ಅದಕ್ಕೆ ನಾನು ಭೀಮಣ್ಣ ಸಾಲಿ ಕೂಡಿ ನಮ್ ಇದ್ದದ್ದು. ಯಾಕಂದ್ರೆ ನಾವು ಪ್ರಚಾರನಾಗಿ ಇಟ್ಟು ಪ್ರಚಾರ ಮಾಡಿದ್ರೆ ಬೈರುಗಳು ಹುಡ್ತಾರೆ. ಅದನ್ನು ಗುಪ್ತ ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಹೆಂಗೆ ಪ್ರಚಾರ ಆದ್ರೆ ಮತ್ತೆ ಬೇರೆ ಜಾತಿಯವರು ಎದ್ದು ಕೊಡ್ತಾರೆ. ಇವತ್ತಿನ ದಿವಸ ಎಲ್ಲ ಕುರ್ಬಾ ಸಮಾಜ ಉದ್ಧಾರ ಆಗಿದೆ. ಬೇಡು ರಾಜ ಮಹಾರಾಜರು, ಅವ್ರದ್ದು ಹೆಚ್ಚೆ ಆಗಿದೆ. ರಾಜ ಮಹಾರಾಜರು ಹೆಚ್ಚೆ ಆಗಿದೆ. ಈಗೇದು ಅದಕ್ಕೆ ಇವತ್ತು ನಾವು ಏನಾದ್ರು ಹೆಚ್ಚೆ ಆದರೆ ನಮ್ಮ ಸಮಾಜ ಮುಂದುವರ್ತದೆ. ಈ ನಿಮ್ಮ ಮಕ್ಕಳು ಯಾವ ಮೆಡಿಕಲ್ ಸೀಟ್ ಬೇಕಾದ್ರೆ 50 ಲಕ್ಷ ಬೇಕು, 12 ಲಕ್ಷ ಕೊಡೋಕ್ಕಾಗ್ತದ? ಹೆಚ್ಚೆ ಆದ್ರೆ ಫ್ರೀ ಸೀಟ್ ಸಿಗ್ತದೆ. ಇಂಜಿನಿಯರ್ ಆದ್ರೆ 10 ಲಕ್ಷ 15 ಲಕ್ಷ ಬೇಡುದು. ಹೆಚ್ಚೆ ಆದ್ರೆ ಫ್ರೀ ಸಿಗ್ತದ. ಮತ್ತು ನೌಕರಿ ಎಲ್ಲ ನಮ್ಮ ಜಾತಿ ಯಾರು ನೌಕರಿ ಇದ್ದಾರೆ? ಭಾಳದ್ರ ಒಂದು ಕಂಡಕ್ಟರ್, ಸಾಲಿ ಮಾಡ್ರು, ಯಾರು ತಹಸೀಲ್ದಾರ, ಅಸಿಸ್ಟೆಂಟ್ ಕಮಿಷನರ್, ಸಬ್ ಇನ್ಸ್ಪೆಕ್ಟರ್, DYSP, ಸೂಪ್ರೆಂಟ್ ಆಫ್ ಪೊಲೀಸ್ ಯಾರು? ಒಬ್ಬರು ದೊಡ್ಡ ಆಫೀಸರ್ ಇಲ್ಲ. ನಾಳೆ ಹೆಚ್ಚೆ ಆದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಗ್ತೀರಿ, ತಹಸೀಲ್ದಾರ್ ಆಗ್ತೀರಿ, SP ಆಗ್ತೀರಿ, DYSP ಆಗ್ತೀರಿ, ಅಸಿಸ್ಟೆಂಟ್ ಕಮಿಷನರ್ ಆಗ್ತೀರಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ತೀರಿ. ಅದು ಯಾವಾಗ ಎಷ್ಟೇ ಆದ್ರ. ಈಗ ಇವತ್ತಿನ ದಿವಸ ನಾನು ಭೀಮಣ್ಣ ಸಾಲರಿಗೆ ಕೋಟಿ ಬಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಏನು ಇವತ್ತು ಅಂಬಿಗರ ಚೌಡ ಜಯಂತಿ ಬಹಳ ಅದ್ದೂರಿಂದ ಮಾಡಿದ್ದಾರೆ. ಪೊಲೀಸ್ ಸಮಾಜ ಏನು ಕಷ್ಟ ಇದೆ, ಪೊಲೀಸ್ ಸಮಾಜ ಏನು ತೊಂದರೆ ಇದೆ, ಪೊಲೀಸ್ ಸಮಾಜ ಏನೇನು ಕಷ್ಟ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪಾಪ ನಮ್ಮ ಹೆಣ್ಮಕ್ಳು ಸದಿ ಹೊಡಿಗೆ ಹೋಗ್ತಾರೆ, ಕೂಲಿ ಕೆಲಸ ಹೋಗ್ತಾರೆ. ಅಂತ ಪರಿಸ್ಥಿತಿಯಾಗ ನಾವಿದ್ದೆವು. ಆದ ಕಾರಣ ಇವತ್ತಿನ ದಿವಸ ಪ್ರತಿನಿಧಿ ಮಾಡಬೇಕು. ಎಲ್ಲರೂ ಒಂದಾಗಿ ಕೋಳಿ ಸಮಾಜ ಹೆಚ್ಚೆ ಆಗ್ಬೇಕಂತ ಒಂದೇ ಒಂದು ಕೂಗಿರ್ಬೇಕು. ಎಲ್ಲರೂ ಹೋರಾಟದಿಂದ ಫಲ ಸಿಗೋದು. ಬರೇ ಬಾಯಲ್ಲಿ ಮಾತಾಡಿದ್ರೆ ಸಿಗಲ್ಲ. ಎಲ್ಲ ಸಮಾಜರು ಒಂದಾಗಬೇಕು. ಹಿಂದಕ್ಕೇನದ ರಾಜ ಮಾರಿದವರು ಜೊತೆ ಹೆಚ್ಚೆ ಆದ್ರು. ನಾವು ಕೋಳಿ ಸಮಾಜದವ್ರು ಏನು ಹೆಚ್ಚು ಗರೀಬರು ನಾವಿದ್ದೇವೆ. ಹೆಚ್ಚು ಎಲ್ಲಾರ ನಮ್ಮ ಜಾತಿ ಯಾರು ತಹಸೀಲ್ದಾರಲ್ಲ, ಸಬ್ ಇನ್ಸ್ಪೆಕ್ಟರ್ದ, ಸರ್ಕಲ್ ಇನ್ಸ್ಪೆಕ್ಟರ್ದ, ದೊಡ್ಡದವ್ರು ಅಷ್ಟೊಂದು ಕಮ್ಮಿ ಯಾರು ಹೇಳಿ? ಯಾರು ಇಲ್ಲ. ರಿಸರ್ವೇಶನ್ ಇಲ್ಲ. ನಾಳೆ ಇದೇ ರೀತಿ ಗೊತ್ತಾದ್ರೆ ನಮ್ಮ ಮಕ್ಕಳಿಗೆ ಊಟಕ್ಕೂ ಸಹಿತ ಒಂದು ಹೊತ್ತು ಊಟನೂ ಸಿಗಲ್ಲ ಮಕ್ಕಳಿಗೆ. ಆದ ಕಾರಣ ಇವತ್ತಿನ ದಿವಸ ನಾನು ಭೀಮಣ್ಣ ಸಾಲಿಯವರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಳಿ ಹೋಗ್ತೇವೆ, ಪ್ರಿಯಾಂಕಾ ಖರ್ಗೆ ಅವ್ರ ಬಳಿ ಹೋಗ್ತೇವೆ. ಮಲ್ಲಿಕಾರ್ಜುನ ಖರ್ಗೆ ಮಾತು ಯಾರೂ ತೆಗೆದು ಹಾಕಲಿಲ್ಲ. ಅದಕ್ಕೆ ಡಿಟೇಲ್ ಎಲ್ಲ ಹೋಗಿ ಖರ್ಗೆ ಅವರಿಂದ ಪ್ರೈಮ್ ಮಿನಿಸ್ಟರ್ ಒತ್ತಡ ಮಾಡಿ ನಾನು ಮತ್ತು ಹಿಂದಕ್ಕೆ ಬಿಜೆಪಿದಾಗೆ ಮೋದಿಯವ್ರ ಮಾತು ಕೇಳಿ ಬಿಜೆಪಿ ಹೋಗಿದೆ. ನಾನು ಮತ್ತು ಭೀಮಣ್ಣದಲ್ಲಿ ಹೋಗಿ ಅಲ್ಲಿ ಎಸ್ ಸಲುವಾಗಿ ಏನು ಹೋರಾಟ ಮಾಡಬೇಕು, ನಾವು ಇದು ಎಸ್ ಟಿ ಮಾಡತ್ತಂತ ಬಿಡಂಗಿಲ್ಲ.
ನಾವು ಎತ್ತಿ ಮಾಡೋದನ್ನ ಬಿಡುವುದಿಲ್ಲ. ಅದು ಹ್ಯಾಂಗ್ ಮಾಡ್ಬೇಕಂತ ಅದು ಅಸ್ತ್ರ ನಮ್ಗೆ ಗೊತ್ತಿದೆ. ಆ ಇದರಿಂದ ನಾವು ಹೋರಾಟ ಮಾಡ್ತೇವೆ. ಇವತ್ತಿನ ದಿವಸ ಪ್ರಿಯಾಂಕಾ ಖರ್ಗೆ ನಿಮ್ಮ ಕ್ಷೇತ್ರದ ಮಿನಿಸ್ಟರ್ ಬಹಳ ಪ್ರಭಾವಿ ನಾಯಕರಿದ್ದಾರೆ, ಮುಸ್ತದಿ ನಾಯಕರಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಇಡೀ ರಾಜ್ಯ ಇವತ್ತು ತಿಳಿದುತ್ತು. ಪ್ರಿಯಾಂಕಾ ಖರ್ಗೆಗ ಅವ್ರು ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಇಡೀ ರಾಜ್ಯ ಮಂತ್ರಿ ಮಂಡಲ ಕರೀತು, ಇಡೀ ರಾಜ್ಯ ಅವರಿಗೆ ತಿಳಿದುತ್ತು. ಬಹಳ ಪ್ರಭಾವಿ ನಾಯಕರಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪುತ್ರರಿದ್ದಾರೆ. ಇವತ್ತೇನಿಲ್ಲ, ಪ್ರಿಯಾಂಕಾ ಖರ್ಗೆ ಅಭಿವೃದ್ಧಿಯೇ ಪ್ರಿಯಾಂಕಾ ಖರ್ಗೆ, ಅಭಿವೃದ್ಧಿ ಅಂದ್ರೆ ಪ್ರಿಯಾಂಕಾ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಮಾಡೋದೇ ಅವ್ರದ್ದು ಒಂದು ತತ್ವ. ಆದ ಕಾರಣ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮುಂದಿನ ಎಲೆಕ್ಷನ್ಕ ಪ್ರಿಯಾಂಕಾ ಖರ್ಗೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಭವಿಷ್ಯದಲ್ಲಿ ಸೂರ್ಯ ಚಂದ್ರ ಹುಟ್ಟುವುದು ಮುಳುಗೇಡು ಸತ್ಯವು. ಭವಿಷ್ಯದಲ್ಲಿ ಅವರು ಪ್ರಿಯಾಂಕಾ ಖರ್ಗೆ ಆಗೋದು ಮುಖ್ಯಮಂತ್ರಿ ಗ್ಯಾರಂಟಿ. ಪತ್ರಕರ್ತರ ಬಂಧುಗಳು ತಾವು ಗಮನಿಸಬೇಕು. ಪ್ರಿಯಾಂಕಾ ಖರ್ಗೆ ಪ್ರಭಾವಿ ನಾಯಕರಿದ್ದಾರೆ, ಮುಸ್ತದಿ ನಾಯಕರಿದ್ದಾರೆ, ಬಲಿಷ್ಠ ನಾಯಕರಿದ್ದಾರೆ. ಮತ್ತು ಅಭಿವೃದ್ಧಿ ಅಂದರೆ ಪ್ರಿಯಾಂಕಾ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅಂದರೆ ಅಭಿವೃದ್ಧಿ. ಮತ್ತು ಭವಿಷ್ಯದಲ್ಲಿ ಸೂರ್ಯ ಚಂದ್ರ ಹುಟ್ಟುದು ಮುಳುಗೇಡು ಸತ್ಯವೇ, ಅಷ್ಟೇ ಸತ್ಯವಾಗಿ ಪ್ರಿಯಾಂಕಾ ಖರ್ಗೆ ಮುಖ್ಯಮಂತ್ರಿ ಆಗ್ತಾರ. ಆದ ಕಾರಣ ಮುಂದಿನ ದಿನಗಳಲ್ಲಿ 3 ವರ್ಷದಾಗ ಎಲೆಕ್ಷನ್ ಬರ್ತಿದೆ. ತಾವು ಯಾವ ದಳ ಮಾಡಲಾರ್ದೆ, ಬಿಜೆಪಿ ಮಾಡಲಾರ್ದೆ, ಒಂದು ಸೈಡ್ ಪ್ರಿಯಾಂಕಾ ಮೇಲ ನಾವು ನಿಮ್ಮ ಓಟ್ ಒಂದೇ ಸೈಡ್ ಓಟ್ ಹಾಕ್ತೇವೆ, ನಮ್ಗೆ ಎಸ್ ಟಿ ಮಾಡ್ಬೇಕಂತ ಒಂದು ಕೂಗಿತ್ತಿ ಯಾವ ಬಿಜೆಪಿ ಹಾಕೋದಿಲ್ಲ, ದಳಕ್ಕೆ ಹಾಕೋದಿಲ್ಲ. ಪ್ರಿಯಾಂಕಾ ಖರ್ಗೆ ಹಾಕಿ. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಇನ್ನೂ ಚಿಕ್ಕವರಿದ್ದಾರೆ, ಅವ್ರಿಗೆ ಬಹಳ ಬ್ರೈಟ್ ಫ್ಯೂಚರ್ ಇದೆ, ಬಹಳ ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ. ಆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೊಂದು ಆಸೆ ಇತ್ತು, ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ. ಪಾಪ ಆಡ್ಲಿಲ್ಲ. ಆದ್ರೆ ತಂದೆ ಕನಸು ಪ್ರಿಯಾಂಕಾ ಖರ್ಗೆ ನೆನ್ಸ ಅವರು ಮುಖ್ಯಮಂತ್ರಿ ಆಗ್ತಾರೆ. ತಂದೆ ಕನಸು ಪ್ರಿಯಾಂಕಾ ಖರ್ಗೆ ನೆನ್ಸಾಗಿ ಮಾಡ್ತಾರ ಅವರು. ಅದಕ್ಕೆ ಪ್ರಿಯಾಂಕಾ ಖರ್ಗೆ 101% ಸೂರ್ಯ ಚಂದ್ರ ಹುಟ್ಟುವುದು ಮುಳುಗೇಡು ಸತ್ಯವು, ಅಷ್ಟೇ ಸತ್ಯವಾಗಿ ಭವಿಷ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಮುಖ್ಯಮಂತ್ರಿ ಗ್ಯಾರಂಟಿ. ಆದ ಕಾರಣ ನೀವು ಇವತ್ತು ಚಿತ್ತಾಪುರ ಮತಕ್ಷೇತ್ರದವರು ಪುಣ್ಯವಂತರು, ಭಾಗ್ಯವಂತರು, ಒಳ್ಳೆ ಪುಣ್ಯ ಮಾಡಿದ್ರಿ. ಇವತ್ತು ಈ ಭಾಗ ಆಗ್ಬೇಕಾದ್ರೆ, ಈ ಭಾಗ ಉದ್ಧಾರ ಆಗ್ಬೇಕಾದ್ರೆ, ಈ ಭಾಗ ಡೆವಲಪ್ ಆಗಬೇಕು. 100 MLA ಒಬ್ಬ ಪ್ರಿಯಾಂಕಾ ಖರ್ಗೆ ಒಬ್ಬನೇ ಸಾಕು. 100 MLA ಇರೋದಕ್ಕಿಂತ ಒಬ್ಬ ಪ್ರಿಯಾಂಕಾ ಖರ್ಗೆ ಸಾಕು. ಆಟ ಹೋರಾಟ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರರು. ಆದ ಕಾರಣ ಇವತ್ತಿನ ದಿವಸ ನಾನು ಅಧಿಕಾರ ಅವಧಿಯಲ್ಲಿ ನಾನು ಸುಮ್ಮನೆ ಕೂತಿಲ್ಲ. ಯಾವಾಗ ಅಧಿಕಾರ ಸಿಕ್ಕಿದೆ ನಾನೊಂದು ಸಮಾಜ ಬಹಳ ಹೋರಾಟ ಮಾಡಿದ್ದೀನಿ. ಅದು ನಾವು ಹೋರಾಟ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಈ ಸಲ ಮಾತ್ರ ಗೆದ್ದಿದಂದ್ರೆ ನಾವು ಮನೆಗೆ ಮಲಗ್ತಿದ್ದಿಲ್ಲ. 100 ಸಲ ಡೈಲಿ ಹೋಗ್ತಿದೆ. ಮೋದಿ ಮಾಡಿಲ್ಲ ಅಂದ್ರೆ ಅಮಾನ ಸತ್ತರು ಸಮಾಜ ಸಾಯ್ತಿದೆ. ನಾಳೆ ಸಮಾಜ ಸತ್ತರ ಆಟೋಮೆಟಿಕ್ ನಾ ಎಷ್ಟಿ ಮಾಡ್ಬೇಕಾಗ್ತದೆ. ಬಾಬರು ತಿಂತಂದ್ರೆ ಸಮಾಜ ಒಂದು ಅವನು ತಾವೇ ಮಾಡಿ ಅಂತ ಹೇಳಿ ಆಟೋಮೆಟಿಕ್ ಎಷ್ಟಿ ಡಿಕ್ಲೇರ್ ಮಾಡ್ತೀವಿ. ನಾವ್ ಎಲ್ಲಿ ತನಕ ಎಷ್ಟಿ ಆಗಲ್ಲ, ಕೋಳಿ ಸಮಾಜ ಎಂದು ಉದ್ಧಾರ ಆಗಲ್ಲ. ಆದ ಕಾರಣ ಇವತ್ತಿನ ದಿವಸ ಬಾಯಲ್ಲಿ ಮಾತಾಡೋದಿಲ್ಲ. ನಾವು ಹೋರಾಟ ಪ್ರವೃತ್ತಿ ಇರಬೇಕು. ಹೋರಾಟ ಮಾಡಿದ್ರೆ ಕೂಸತ್ರೆ ತಾಯಿ ಹಾಲು ಕೊಡ್ತಾರ. ನಾವು ಹೋರಾಟ ಮಾಡಿದ್ರೆ ಅಲ್ಲಿ ನಮ್ಮ ಕೂಗು ಡೆಲ್ಲಿಗೆ ಮುಟ್ಟಬೇಕು, ನಮ್ಮ ಕೂಗು ಮೋದಿಯವ್ರಿಗೆ ಮುಟ್ಟಬೇಕು. ಅವಾಗ ಕೋಳಿ ಸಮಾಜ ಎಷ್ಟಿ ಮಾಡ್ಬೇಕಂತ ನೆನಪಾಗ್ತೇವೆ. ಆದ ಕಾರಣ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರಿ. ನಾನಿವತ್ತು ಭೀಮಣ್ಣ ಸಾಲಿ ಮುಸ್ತದಿ ನಾಯಕಿದ್ದಾರ. ಮತ್ತು ಮುಂದಿನ ದಿನಗಳಲ್ಲಿ ಭೀಮಣ್ಣ ಸಾಲಿನೂ ಸಹಿತ ಅವರಿಗೂ ಒಂದು ದೊಡ್ಡ ಅಧಿಕಾರ ನಾನು ಕೊಡಿಸ್ಬೇಕಂತ ತೀರ್ಮಾನ ತಗೊಂಡಿನಿ. ಮುಂದಿನ ದಿನಗಳಲ್ಲಿ ಭೀಮಣ್ಣ ಸಾಲಿನೂ ಸಹಿತ ದೊಡ್ಡ ಅಧಿಕಾರ ಸಿಗ್ತೀನಿ. ಯಾಕಂದ್ರೆ ಬಹಳ 40-50 ವರ್ಷದಿಂದ ಹೋರಾಟ ಮಾಡ್ಕೊತೇ ಬಂದಿದ್ದಾರೆ. ನನಗೂ ಸಹಿತ ಚಿತ್ತಾಪುರ ನಿಂತಾಗ ಅವ್ರು ಗೆಲ್ಲಿಸಿದ್ದಾರೆ, ನನಗೆ ಮಂತ್ರಿ ಮಾಡಿದ್ದಾರೆ. ಇವತ್ತು ಭೀಮಣ್ಣ ಸಾಲಿ ರಣದಾಗಿದ್ದೇನೆ. ಅವ್ರ ರಣನ ತೀರಿಸಬೇಕಾಗಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಭೀಮಣ್ಣ ಸಾಲಿಗೆ ಮಾತ್ರ